ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತು ಬಂದು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ವರಮಹಾಲಕ್ಷ್ಮಿಗೆ ಐಟಮ್ಸ್ನ ತರಬೇಕು ಅಂತ. ನಂಗೆ ಗೊತ್ತಿಲ್ಲ ಏನು ಪ್ರೈಸ್ ಇದೆ ಅಂತ ಹೇಳಿ. ಆಮೇಲೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಆಮೇಲೆ ಕಲೆಕ್ಷನ್ಸ್ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಂತಿಗೆ ಮುಂಚೆನೇ ನಾನು ಹೋಗ್ತಾ ಇದ್ದೀನಿ. ನಾನು ಅತ್ತೆ ಆ್ಯಂಡ್ ದೀಪಿ, ಪ್ರಕಾಶ್, ಪಾಪು 5 ಜನ ಹೋಗ್ತಾ ಇದ್ದೀವಿ. ನಿಮಗೆ ಆದರೆ ಅಲ್ಲಿ ಏನು ಪ್ರೈಸ್ ಇದೆ ಅಂತೆಲ್ಲ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಮಿಸ್ ಮಾಡಿದೆ ನನ್ನ ವ್ಲಾಗ್ನ ಕಡೆ ತನಕ ನೋಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಗೈಸ್ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಹೆಂಗೆ ತನಕ ನೋಡಿ. ಬತ್ತಾರದವ್ರು ತೋರಿಸು ಎಲ್ಲ ನಾವು ಹೈಟ್ ಇರಬೇಕು ಮಾಡಬೇಕು. ತುಂಬ ಕಷ್ಟ. ನಾವೆಲ್ಲಿ ನಾವು ಹೋಗೋದಿಲ್ಲ, ಅವರೇ ನಮ್ಮನ್ನು ಕರ್ಕೊಂಡು ಹೋಗೋ ಥರ ಇದೆ. ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ದೇವರಿಗೆ ಸ್ಯಾರಿ ಮತ್ತು ಗೋಲ್ಡು ಸಿಲ್ವರ್ ಪ್ಲೇಟೆಡ್ ಕೈ ಕಾಲೆಲ್ಲ ಸಿಗುತ್ತಲ್ಲ, ಅದನ್ನು ತೊಗೊಬರೋಣ, ತೋಮಾಲೆ ತೊಗೊಬರೋಣ ಅಂತ ಹೇಳಿ ಹೋಗಿದ್ವಿ. ಆ್ಯಂಡ್ ಮೇಯ್ನಾಗಿ ಏನಂತ ಹೇಳಬೇಕು ಅನ್ನೋದಾದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ನ ನೋಡ್ತಿದ್ದೆ, ಶ್ರೀನಿವಾಸ ಹ್ಯಾಂಡಿಕ್ರಾಫ್ಟ್ಸ್ ಎಂಪೋರಿಯಮ್ ಅಂತ. ಅದು ತುಂಬಾ ಫೇಮಸ್ ಆಗ್ತಾಯಿತ್ತು. ಬಟ್ ತುಂಬಾ ಚೆನ್ನಾಗಿ ಮುಖವಾಡಕ್ಕೆ ರೆಡಿ ಮಾಡಿಕೊಡ್ತಾರೆ ಅಂತ ನೋಡ್ತಿದ್ದೆ. ಅಲ್ಲಿಗೂ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬರೋಣ, ಆದರೆ ಡೆಕೋರೇಟ್ ಮಾಡಿಸೋಣ, ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡು ನಾವು ಹೋಗಿದ್ದು. ಅಲ್ಲಿ ಹೋಗಿ ನೋಡಿದಾಗ ಬ್ಯೂಟಿಫುಲ್ ಕಲೆಕ್ಷನ್ಸ್ಗಳಿತ್ತು. ಆ್ಯಂಡ್ ರೆಡಿನೂ ಕೂಡ ಇತ್ತು. ನೋಡ್ತಿರ್ಬೋದು ನಿಮಗೆ ಎಷ್ಟು ಕಲೆಕ್ಷನ್ಸ್ಗಳು ಸಿಗ್ತಿದೆ ಅಂತ. ಅಥವಾ ನಮ್ಮ ಹತ್ರ ಸಿಲ್ವರ್ ಮುಖವಾಡ ಇದೆ ಅಂದರೂ ಕೂಡ ಅದನ್ನು ಕೂಡ ಕೊಟ್ಟು ರೆಡಿನ ಮಾಡಿಸ್ಬೋದು ಅಂತ ಹೇಳಿದ್ರು. ಸ್ಕಿನ್ ಥರನೇ ಪೇಂಟ್ ಮಾಡಿ ಕೊಡಿ ಅಂದರೂ ಕೂಡ ಮಾಡಿ ಕೊಡ್ತಿದ್ರು ಅವರು. ಅಲ್ಲಿ ಹೋದ್ಮೇಲೆ ನಿಜಕ್ಕೂ ನನಗೆ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗಿಲ್ಲ. ಆನೆಸ್ಟಾಗಿ ಹೇಳ್ತೀನಿ, ನಾವೇನು ಅಂದ್ಕೊಂಡು ಹೋಗಿದ್ವಿ ಅದೇನೂ ಮಾಡಿಸಿಲ್ಲ. ನಾನು ಜಸ್ಟ್ ಇದನ್ನೇ ಮಾಡಿಸ್ಕೊಂಡು ವಾಪಸ್ ಬಂದೆ. ಈ ಥರ ಕೊಡಿ, ಈ ಸೈಜಲ್ಲಿ ಕೊಡಿ. ನನ್ನ ಶಾಪಿಗೆ ಎಂಟರ್ ಆಗ್ತಿದ್ದಂಗೆ ಆಲ್ರೆಡಿ ಒಬ್ಬರು ಮಾಡಿಸ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಅದು ನೋಡಿದ ತಕ್ಷಣ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ಜಸ್ಟ್ ನಾನು ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಆ್ಯಂಡ್ ಹೇಳ್ಕೋಬೇಕಂದ್ರೆ ನಾನು ಮುಖವಾಡ ತೊಗೊಂಡೋಗಿ ಕಿರೀಟ ತರಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಅಲ್ಲಿ ಹೋದ್ಮೇಲೆ ನನಗೆ ಮಾಡಿಸ್ಲೇಬೇಕು ಅಂತ ಅನ್ನಿಸ್ತು, ಸೊ ಮಾಡಿಸ್ದೆ. ನೋಡಿ, ಈ ಥರ ಜ್ಯುವೆಲರೀಸ್ ಆಲ್ಟ್ರೇಷನ್ನ ಮಾಡಿಸ್ಬೇಕು ಅಂದರೆ ಜಸ್ಟ್ 1 hour ಟೈಮ್ನ ಕೊಟ್ಟರೆ ಸಾಕಾಗತ್ತೆ. ನಾವು ಯಾವ ಥರ ಕೇಳ್ತೀವಿ ಆ ಥರ ಮಾಡಿಕೊಡ್ತಾರೆ. ಅಥವಾ ಅವರು ಕೆಲವೊಂದಷ್ಟು ಡಿಸೈನ್ಸ್ಗಳನ್ನ ಇಟ್ಕೊಂಡಿದ್ದಾರೆ, ಆ ಥರ ಕೂಡ ಮಾಡಿಸ್ಕೋಬೋದು. ಇನ್ನು ಸ್ಕಿನ್ ಪೇಂಟಿಂಗ್ ಮಾಡಿಸ್ಬೇಕು ಅಂದರೆ 3 days ಮುಂಚೆನೇ ಕೊಡಬೇಕಾಗತ್ತೆ, ಅವ್ರಿಗೆ ನೀಟಾಗಿ ಮಾಡಿಕೊಡ್ತಾರೆ. ಇನ್ನು ಇವ್ರ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳೋದಾದರೆ, ಮಾರ್ಕೆಟ್ ಚಿಕ್ಕಪೇಟೆ ರಾಜ ಮಾರ್ಕೆಟಲ್ಲೇ ಸಿಗುತ್ತೆ. ತುಂಬ ದೂರ ಏನಿಲ್ಲ, ಅಲ್ಲಿಗೆ ಹೋಗಿದ ತಕ್ಷಣ ಸಿಗುತ್ತೆ. ಅಥವಾ ಯಾರಿಗಾದ್ರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇವರ ಇನ್ಸ್ಟಾಗ್ರಾಮ್ ID ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ನ ನನ್ನ ಪೇಜ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಅವ್ರಿಗೆ ಡೈರೆಕ್ಟ್ DM ಕೂಡ ಮಾಡ್ಬೋದು, ಅಥವಾ ಕಾಲ್ ಮಾಡಿದ್ರು ಕೂಡ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಅಡ್ರೆಸ್ ಏನಾದರೂ ಗೊತ್ತಾಗಿಲ್ಲ ಅಂದರೆ. ಇದು ಬೇರೆಯವ್ರದ್ದು ಆ್ಯಕ್ಚುಲಾಗಿ. ನಮ್ಮ ಮುಖವಾಡಕ್ಕೆ ಅವರು ಹೇಗೆ ಆಲ್ಟ್ರೇಷನ್ ಮಾಡಿದ್ರು ಅಂತ ಇದೇ ವಿಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡಿರೋದನ್ನು ಮೆನ್ಷನ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ, ಇದು ಒಂದೊಂದು ಸೈಜಿಗೆ ಒಂದೊಂದು ಥರ ಇದೆ. ನಂದು ಬಂದು ಟೋಟಲ್ ಆಗಿ 2800 ಆಯಿತು. ನಂದು ಸ್ವಲ್ಪ ಚಿಕ್ಕದೇ ಇದೆ ಮುಖವಾಡ, ನೋಡ್ತಿರ್ಬೋದು. ಅಷ್ಟು ಚಿಕ್ಕದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸೋ ಥರ ಆಲ್ಟ್ರೇಷನ್ನ ಮಾಡಿಕೊಟ್ರು ಅವರು. ನನಗಂತೂ ತುಂಬಾ ಇಷ್ಟ ಆಯಿತು. ವಿಡಿಯೋ ಎಂಡ್ ತನಕ ನೋಡಿ, ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ.
ಮುಖವಾಡಕ್ಕೆ ಅಭಿಷೇಕನ ಮಾಡಬೇಕಾದ್ರೆ ಇದನ್ನು ಆರಾಮಾಗಿ ಎಲ್ಲನೂ ಕೂಡ ರಿಮೂವ್ ಮಾಡಿಕೊಂಡು ಅಭಿಷೇಕನ ಮುಗಿಸಿ ಆಮೇಲೆ ಬೇಕಾದರೆ ಮತ್ತೆ ಸ್ಟಿಕ್ನ ಮಾಡ್ಕೋಬೋದು ನಾವು. ಜಸ್ಟ್ ಒಂದು ಗಮ್ನ ಸಪೋರ್ಟಿಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ನ ಮಾಡಿಕೊಡ್ತಾರೆ. ಫೈನಲ್ ಆಗಿ ನಮ್ಮ ಮುಖವಾಡಕ್ಕೆ ಈ ಥರ ಡೆಕೋರೇಷನ್ನ ಮಾಡಿಕೊಟ್ರು. ಇದು ಆ್ಯಕ್ಚುಲಾಗಿ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ಡಿಸೈನ್ ಏನು ಬರುತ್ತೆ ಅದು. ನಮ್ಮ ಮುಖವಾಡಕ್ಕೆ ಟೋಟಲ್ ಪ್ರೈಸ್ ಬಂದುಬಿಟ್ಟು 2800 ಆಯಿತು. ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸ್ತೀನಿ ಅಥವಾ ಮುಖವಾಡ ತುಂಬ ದೊಡ್ಡದಿದೆ ಅಥವಾ ಮೀಡಿಯಮ್ ಸೈಜ್ ಇದೆ ಅನ್ನೋದಾದರೆ ಆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಸೈಜಿಗೆ ಏನು ಚಾರ್ಜ್ನ ಮಾಡ್ತಾರೆ ಅಂತ. ಈ ಡಿಸೈನ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಫೈನಲಾಗಿ ನಮ್ಮ ದೇವಿ ಈ ಥರ ಕಾಣಿಸ್ತಿದ್ದಾರೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಗೈಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಏನು ಮಾಡಬೇಕು, ನನ್ನನ್ನು ಜಾಸ್ತಿ ಮಿಸ್ ಮಾಡಬೇಕು, ಜಾಸ್ತಿ ಬ್ಲೆಸ್ ಮಾಡಬೇಕು ಗೈಸ್.